ಮೊದಲನೇ ಪ್ರಶ್ನೆ ಬಂದು ಬೆಂಗಳೂರು ಕಂದಾಯ ವಿಭಾಗದ ಯಾವ ಜಿಲ್ಲೆ ಅತಿ ಹೆಚ್ಚು ಮಳೆ ಪಡೆಯುತ್ತದೆ? ಮೊದಲ ಆಪ್ಷನ್ಸ್ ಎ ಬಂದು ಬೆಂಗಳೂರು, ಆಪ್ಷನ್ಸ್ ಬಿ ಬಂದು ಶಿವಮೊಗ್ಗ, ಆಪ್ಷನ್ಸ್ ಸಿ ಬಂದು ಕೋಲಾರ, ಆಪ್ಷನ್ಸ್ ಡಿ ಬಂದು ಮಂಗಳೂರು. ನಿಮಗೆ ನಾನು 10 ಸೆಕೆಂಡ್ ಟೈಮನ್ನು ನೀಡುತ್ತೇನೆ. ನೋಡಿ ಫ್ರೆಂಡ್ಸ್, ಸರಿಯಾದ ಉತ್ತರ ಬಂದು ಬಿ ಶಿವಮೊಗ್ಗ. ನೆಕ್ಸ್ಟ್ ಪ್ರಶ್ನೆ ಬಂದು ಹಾಲುರಾಮೇಶ್ವರ ಬೆಟ್ಟ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಮೊದಲ ಆಪ್ಷನ್ಸ್ ಎ ಬಂದು ಚಿತ್ರದುರ್ಗ, ಆಪ್ಷನ್ಸ್ ಬಿ ಬಂದು ಬೆಂಗಳೂರು, ಆಪ್ಷನ್ ಸಿ ಬಂದು ಯಾದಗಿರಿ, ಆಪ್ಷನ್ಸ್ ಡಿ ಬಂದು ಮೈಸೂರು. ನಾನು ನಿಮಗೆ 10 ಸೆಕೆಂಡ್ ಟೈಮನ್ನು ನೀಡುತ್ತೇನೆ. ಸರಿಯಾದ ಉತ್ತರ ಬಂದು ಎ ಚಿತ್ರದುರ್ಗ. ಇವಾಗ ನೆಕ್ಸ್ಟ್ ಪ್ರಶ್ನೆ ಬಂದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಿಲ್ಲೆಗಳನ್ನು ಹೊಂದಿದ ಕಂದಾಯ ವಿಭಾಗ ಯಾವುದು? ಮೊದಲ ಆಪ್ಷನ್ಸ್ ಎ ಬಂದು ಬೆಳಗಾವಿ, ಆಪ್ಷನ್ಸ್ ಬಿ ಬಂದು ಕಲಬುರಗಿ, ಆಪ್ಷನ್ ಸಿ ಬಂದು ತುಮಕೂರು, ಆಪ್ಷನ್ ಡಿ ಬಂದು ಬೆಂಗಳೂರು. ನಾನು ನಿಮಗೆ 10 ಸೆಕೆಂಡ್ ಟೈಮ್ ಕೊಡ್ತೇನೆ. ಸರಿಯಾದ ಉತ್ತರ ಡಿ ಬೆಂಗಳೂರು. ನೆಕ್ಸ್ಟ್ ಪ್ರಶ್ನೆ ಬಂದು ಪಾಳೆಗಾರರಿಗೆ ಏನೆಂದು ಕರೆಯುತ್ತಿದ್ದರು? ಮೊದಲ ಆಪ್ಷನ್ಸ್ ಎ ಬಂದು ರಾಜದೂತರು, ಆಪ್ಷನ್ಸ್ ಬಿ ಬಂದು ಸೂರ್ಯವಂಶ, ಆಪ್ಷನ್ ಸಿ ಬಂದು ತಂತ್ರಪಾಲರು, ಆಪ್ಷನ್ಸ್ ಡಿ ಬಂದು ನಾಯಕರು. ನಾನು ನಿಮಗೆ 10 ಸೆಕೆಂಡ್ ಟೈಮ್ ಕೊಡ್ತೇನೆ. ಸರಿಯಾದ ಉತ್ತರ ಡಿ ನಾಯಕರು. ನೆಕ್ಸ್ಟ್ ಪ್ರಶ್ನೆ ಬಂದು ಆಡಳಿತದ ಅನುಕೂಲಕ್ಕಾಗಿ ಕರ್ನಾಟಕದಲ್ಲಿ ಎಷ್ಟು ಕಂದಾಯ ವಲಯಗಳನ್ನು ವರ್ಗಿಸಲಾಗಿದೆ? ಮೊದಲ ಆಪ್ಷನ್ಸ್ ಎ ಬಂದು 5, ಆಪ್ಷನ್ಸ್ ಬಿ ಬಂದು 2, ಆಪ್ಷನ್ಸ್ ಸಿ ಬಂದು 4, ಆಪ್ಷನ್ಸ್ ಡಿ ಬಂದು 17. ನಾನು ನಿಮಗೆ 10 ಸೆಕೆಂಡ್ ಟೈಮನ್ನು ನೀಡುತ್ತೇನೆ. ಸರಿಯಾದ ಉತ್ತರ ಸಿ 4. ಮೊದಲ ಪ್ರಶ್ನೆ ಬಂದು ಯಾವ ರಾಜ್ಯವು ಇಂದಿರಾ ಗಾಂಧಿ ಉಚಿತ ಸ್ಮಾರ್ಟ್ಫೋನ್ ಯೋಜನೆಯನ್ನು 2023ರಲ್ಲಿ ಘೋಷಿಸಿತು? ಮೊದಲ ಆಪ್ಷನ್ಸ್ ರಾಜಸ್ಥಾನ್, ಬಿ ಗುಜರಾತ್, ಸಿ ಪಂಜಾಬ್, ಡಿ ಕರ್ನಾಟಕ. ನಾನು ನಿಮಗೆ 10 ಸೆಕೆಂಡ್ ಟೈಮನ್ನು ನೀಡುತ್ತೇನೆ. ಸರಿಯಾದ ಉತ್ತರ ಎ ರಾಜಸ್ಥಾನ್. ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದು ಕ್ರೀಡಾಪಟುಗಳಿಗಾಗಿ ರಾಷ್ಟ್ರೀಯ ಕಲ್ಯಾಣ ನಿಧಿಯನ್ನು ಯಾವ ನಾಯಕನ ಹೆಸರು ಇಡಲಾಗಿದೆ? ಮೊದಲ ಆಪ್ಷನ್ಸ್ ಎ ಕಪಿಲ್ ದೇವ್, ಬಿ ಅಟಲ್ ಬಿಹಾರಿ ವಾಜಪೇಯಿ, ಸಿ ಪಂಡಿತ್ ದೀನ್ ದಯಾಳು ಉಪಾಧ್ಯಾಯ, ಡಿ ಧ್ಯಾನ್ ಚಂದ್. ನಾನು ನಿಮಗೆ 10 ಸೆಕೆಂಡ್ ಟೈಮನ್ನು ನೀಡುತ್ತೇನೆ. ಸರಿಯಾದ ಉತ್ತರ ಸಿ ಪಂಡಿತ್ ದೀನ್ ದಯಾಳು ಉಪಾಧ್ಯಾಯ. ನೆಕ್ಸ್ಟ್ ಪ್ರಶ್ನೆ ಬಂದು ಅನ್ನಭಾಗ್ಯ ಯೋಜನೆಯನ್ನು ಯಾವ ರಾಜ್ಯ ಕೇಂದ್ರಾಡಳಿತ
ಪ್ರದೇಶದಿಂದ ಜಾರಿಗೊಳಿಸಲಾಗಿದೆ? ಮೊದಲ ಆಪ್ಷನ್ಸ್: ಎ ಬಿಹಾರ್, ಬಿ ಗುಜರಾತ್, ಸಿ ಕರ್ನಾಟಕ, ಡಿ ಮಹಾರಾಷ್ಟ್ರ. ನಾನು ನಿಮಗೆ 10 ಸೆಕೆಂಡ್ ಟೈಮನ್ನು ನೀಡುತ್ತೇನೆ. ಸರಿಯಾದ ಉತ್ತರ ಸಿ ಕರ್ನಾಟಕ. ನೆಕ್ಸ್ಟ್ ಪ್ರಶ್ನೆ: ಕರ್ನಾಟಕದಲ್ಲಿ ಸ್ಥಳಾಂತರ ಬೇಸಾಯವನ್ನು ಎನ್ನುತ್ತಾರೆ? ಆಪ್ಷನ್ಸ್: ಎ ಬಂದು ಪೋಡಂ, ಬಿ ಮಾಷಾಬೀರ್, ಸಿ ಕಸುಬು, ಡಿ ಕುರ್ಮಿ. ನಾನು ನಿಮಗೆ 10 ಸೆಕೆಂಡ್ ಟೈಮ್ ನೀಡುತ್ತೇನೆ. ಸರಿಯಾದ ಉತ್ತರ ಡಿ ಕುರ್ಮಿ. ನೆಕ್ಸ್ಟ್ ಪ್ರಶ್ನೆ ಬಂದು ಭಾರತ ದೇಶದೊಂದಿಗೆ ಉದ್ದವಾದ ಭೂಗಡಿ ಹೊಂದಿದ ದೇಶ ಯಾವುದು? ಆಪ್ಷನ್ಸ್: ಎ ಚೀನಾ, ಬಿ ಮ್ಯಾನ್ಮಾರ್, ಸಿ ಬಾಂಗ್ಲಾದೇಶ್, ಡಿ ಪಾಕಿಸ್ತಾನ್. ನಾನು ನಿಮಗೆ 10 ಸೆಕೆಂಡನ್ನು ಟೈಮ್ ಕೊಡ್ತೇನೆ. ಸರಿಯಾದ ಉತ್ತರ ಸಿ ಬಾಂಗ್ಲಾದೇಶ್. ಮೊದಲ ಪ್ರಶ್ನೆ ಬಂದು ಭಾರತ ದೇಶದಲ್ಲಿ ಯಾವ ದಿನ ಪರಾಕ್ರಮ ದಿನವನ್ನಾಗಿ ಆಚರಿಸಲಾಗುತ್ತದೆ? ನೋಡಿ ಫ್ರೆಂಡ್ಸ್, ಮೊದಲ ಆಪ್ಷನ್ಸ್: ಎ ಕಾರ್ಗಿಲ್ ವಿಜಯಿ ದಿನ, ಬಿ ಸುಭಾಷ್ ಚಂದ್ರ ಬೋಸ್ ಜನ್ಮದಿನ, ಸಿ ಭಾರತೀಯ ಸೈನ್ಯ ದಿನ, ಡಿ ಮೇಲಿನ ಯಾವುದು ಅಲ್ಲ. ನಾನು ನಿಮಗೆ 10 ಸೆಕೆಂಡ್ ಟೈಮನ್ನು ಕೊಟ್ಟಿದ್ದೇನೆ. ಸರಿಯಾದ ಉತ್ತರ ಹೇಳಿ. ಸರಿಯಾದ ಉತ್ತರ ಬಿ ಸುಭಾಷ್ ಚಂದ್ರ ಬೋಸ್ ಜನ್ಮದಿನ. ನೆಕ್ಸ್ಟ್ ಪ್ರಶ್ನೆ ಬಂದು ಕರ್ನಾಟಕದಲ್ಲಿ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಈಗಿನ ರಾಯಭಾರಿ ಯಾರು? ನೋಡಿ ಫ್ರೆಂಡ್ಸ್, ಮೊದಲ ಆಪ್ಷನ್ಸ್: ಎ ಸುದೀಪ್, ಬಿ ಉಪೇಂದ್ರ, ಸಿ ಡಾಲಿ ಧನಂಜಯ, ಡಿ ಮುರಳಿ. ನಾನು ನಿಮಗೆ 10 ಸೆಕೆಂಡ್ ಟೈಮನ್ನು ನೀಡುತ್ತೇನೆ. ಸರಿಯಾದ ಉತ್ತರ ಸಿ ಡಾಲಿ ಧನಂಜಯ. ನೆಕ್ಸ್ಟ್ ಪ್ರಶ್ನೆ ಬಂದು 2024ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿ ಪಡೆದ ಎಂ.ಕೆ. ಶ್ರೀಧರ್ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ನೋಡಿ ಫ್ರೆಂಡ್ಸ್, ಮೊದಲ ಆಪ್ಷನ್ಸ್: ಎ ಕೈಗಾರಿಕಾ, ಬಿ ಕ್ರೀಡಾ, ಸಿ ಕಲೆ, ಡಿ ಶಿಕ್ಷಣ. ನಾನು ನಿಮಗೆ 10 ಸೆಕೆಂಡ್ ಟೈಮನ್ನು ನೀಡುತ್ತೇನೆ. ಸರಿಯಾದ ಉತ್ತರ ಡಿ ಶಿಕ್ಷಣ. ನೆಕ್ಸ್ಟ್ ಪ್ರಶ್ನೆ ಬಂದು ಇತ್ತೀಚೆಗೆ ಜಾಗತಿಕ ಸಾಹಿತ್ಯ ಪ್ರಶಸ್ತಿಗೆ ಭಾಜನರಾದ ಕವಯಿತ್ರಿ ಯಾರು? ನೋಡಿ ಫ್ರೆಂಡ್ಸ್, ಮೊದಲ ಆಪ್ಷನ್ಸ್: ಎ ಕಮಲಾ ಪಾಟೀಲ್, ಬಿ ಭಾರತಿ ನಾಯಕ್, ಸಿ ಶಾರದಾ, ಡಿ ಮಮತಾ ಜಿ ಸಾಗರ. ನಾನು ನಿಮಗೆ 10 ಸೆಕೆಂಡ್ ಟೈಮನ್ನು ನೀಡುತ್ತೇನೆ. ಸರಿಯಾದ ಉತ್ತರ ಡಿ ಮಮತಾ ಜಿ ಸಾಗರ್. ನೆಕ್ಸ್ಟ್ ಪ್ರಶ್ನೆ ಬಂದು ಭಾರತದಲ್ಲಿ ಯಾವ ನದಿಯನ್ನು ರುದ್ರಗಂಗಾ ಎಂದು ಕರೆಯುತ್ತಾರೆ? ನೋಡಿ ಫ್ರೆಂಡ್ಸ್, ಮೊದಲ ಆಪ್ಷನ್ಸ್: ಎ ಗೋದಾವರಿ, ಬಿ ಕೃಷ್ಣಾ, ಸಿ ಕಾವೇರಿ, ಡಿ ನರ್ಮದಾ. ನಾನು ನಿಮಗೆ 10 ಸೆಕೆಂಡ್ ಟೈಮನ್ನು ನೀಡುತ್ತೇನೆ. ಸರಿಯಾದ ಉತ್ತರ ಎ ಗೋದಾವರಿ.
ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.